ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ವಾರ್ಷಿಕ ಭವಿಷ್ಯವನ್ನ ನೋಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಕೆಲವೊಂದು ಶುಭ ಕಾರ್ಯಗಳಾಗುವಂಥದ್ದು, ವಿಳಂಬಗಳು ಆಗ್ತಿದ್ದಂತಹ ಕೆಲವೊಂದು ಕೆಲಸಗಳಿಗೆ ಫಲಾನುಫಲಗಳು ದೊರೆಯುವಂಥದ್ದು, ಮತ್ತೆ ಹಿರಿಯರಿಂದ ಕೆಲವೊಂದು ಮಾರ್ಗದರ್ಶನಗಳು ಬರುವಂಥದ್ದು, ಮಾನಸಿಕವಾದಂತಹ ಚಿಂತೆಗಳಿಂದ ದೂರವಾಗುವಂತಹ ಅವಕಾಶಗಳು ತಮಗೆ ದೊರೆಯುವಂಥದ್ದು, ನೌಕರಿಯಲ್ಲಿ ಕೆಲವೊಂದು ಪ್ರಾಬಲ್ಯತೆ, ಸಾಂಸಾರಿಕ ಜೀವನದಲ್ಲಿ ಕೆಲವೊಂದು ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆಗಳು, ಮತ್ತು ಸಕ್ಕರೆ ಕಾರ್ಖಾನೆಗಳೇ ಆಗಿರಬಹುದು, ಅಕ್ಕಿ ಗಿರಣಿ ಆಗಿರಬಹುದು, ಈ ಎರಡರಲ್ಲೂ ಸಹಿತ ಕೆಲವೊಂದು ಧನಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ನವೀಕರಣದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಮಿಥುನ ರಾಶಿಯವರು ಹೊಂದಿರ್ತಾರೆ. ನವೀಕರಣ ಅಂದ್ರೆ ಹೊಸ 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 ವಿಚಾರಗಳು, ಹೊಸ 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 ಬೆಳವಣಿಗೆಗಳು, ಹೊಸ 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 ಪ್ರಾಬಲ್ಯತೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ ಮಿಥುನ ರಾಶಿಯವರು. ಮತ್ತೆ ವಿಶೇಷವಾಗಿ ನಾವಿಲ್ಲಿ ನೋಡಕ್ ಹೋದ್ರೆ ಮಿಥುನ ರಾಶಿಯವ್ರಿಗೆ ಈ ಒಂದು ವರ್ಷದಲ್ಲಿ ನ್ಯೂ ಪ್ಲಾನ್ ಅನ್ನ ಮಾಡ್ಲಿಕ್ಕೆ, ಹೊಸ ಹೊಸ ಯೋಜನೆಗಳನ್ನ ಮಾಡ್ಲಿಕ್ಕೆ ಅತಿ ಅಮೂಲ್ಯವಾದಂತಹ ಸಮಯ ಸಿಗುತ್ತೆ ಅಂತನೂ ಸಹಿತ ಹೇಳ್ಬೋದು. ಶತ್ರುಗಳಿಂದ ಲಾಭಗಳಾಗುವಂಥದ್ದು, ಅವರು ತಮ್ಮನ್ನ ಕೆಟ್ಟದನ್ನ ಮಾಡ್ಲಿಕ್ಕೆ ಬಯಸಿದ್ರು ಸಹಿತ ಅದು ನಿಮ್ಗೆ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಲಾಭಗಳನ್ನ ತರುವಂತಹ ಪ್ರಾಬಲ್ಯತೆ ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಆಮದು ಮತ್ತು ರಫ್ತನ್ನ ಮಾಡೋರ್ಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಬಂಡವಾಳಶಾಹಿಗಳಾಗಿದ್ರೆ ತಮ್ಗೆ ಆ ಒಂದು ಹೂಡಿಕೆಗೆ ಅತಿ ಉತ್ತಮವಾದಂತಹ ಧನ ಲಾಭ. ನೋಡಿ, ಶೇರ್ ಮಾರ್ಕೆಟ್ ಅಲ್ಲಿ ತಾವು ಟ್ರೇಡಿಂಗ್ ಮಾಡ್ತಾ ಇದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಗೆ ನಷ್ಟ ಇದೆ. ಅದೇ ತಾವು ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ತಾವು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಖರೀದಿ ಮಾಡ್ಕೊಂಡು ಇಟ್ಕೊಂಡು ಸುಮಾರು ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಅದನ್ನ ತಾವು ಇಟ್ಕೊಂಡು ಹೋದ್ರೆ ಅದರಿಂದ ತಮ್ಗೆ ಕೆಲವೊಂದು ಲಾಭಗಳು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಮಿಥುನ ರಾಶಿಯ ಈ ಒಂದು ವರ್ಷದಲ್ಲಿ ಕೆಲವೊಂದು ರಾಶ್ಯಾಧಿಪತಿಯಾದಂತಹ ಬುಧನು ಕೆಲವೊಂದು ಉತ್ತಮವಾದಂತಹ ಸೌಖ್ಯ, ವಾಹನ, ಒಂದು ಖರೀದಿಗೂ ಸಹಿತ, ಶುಭ ಕಾರ್ಯಗಳಿಗೂ ಸಹಿತ ಲಾಭಾಂಶಗಳನ್ನ ಕೊಡ್ತಾ ಹೋಗ್ತಾನೆ. ಹೈಕೋರ್ಟ್ ಅಥವಾ ಕೋರ್ಟ್ ಅಲ್ಲಿ ಯಾವ್ದಾದ್ರು ಚಟಾಪಟಿಗಳಿದ್ರೆ, ಯಾವ್ದಾದ್ರು ಕಾನೂನು ಬಾಹಿರವಾದಂತಹ ಕೆಲವೊಂದು ಸಮಸ್ಯೆಗಳಿದ್ರೆ ಅದಕ್ಕೂ ಸಹಿತ ಕೆಲವೊಂದು ವಿಳಂಬ ಆಗ್ತಾ ಇದೆ. ಅದಕ್ಕೂ ಸ್ವಲ್ಪ ಒಂದು ಶುಭ ಸೂಚನೆ ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಧನಾಗಮನವಾಗುವಂಥದ್ದಾಗಿರ್ಬೋದು, ನೌಕರಿಯಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂಥದ್ದಾಗಿರ್ಬೋದು, ಮತ್ತೆ ಮಾನಸಿಕವಾದಂತಹ ಕೆಲವೊಂದು ಯೋಜನೆಗಳನ್ನ ತಾವು ಬಿಟ್ಟು ವಿಪರೀತ ಖರ್ಚನ್ನ ಮಾಡ್ತಾ ಇರ್ತೀರಿ ಈ ವರ್ಷ. ನೋಡಿ, ದುಡ್ಡನ್ನ ಸಂಗ್ರಹಣೆ ಮಾಡೋದಕ್ಕಿಂತ ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ತಮ್ಮ ಸಮಯ ಇಲ್ಲಿ ಕಳೀತಾ ಹೋಗ್ತೀರಿ ಅಂತನೂ ಸಹಿತ ಹೇಳ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಕೈಗಾರಿಕಾ ಉದ್ಯಮಿಗಳಿಗೆ ಉತ್ತಮವಾದಂತಹ ಲಾಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ತಾವು ಭೇಟಿಯನ್ನ ಮಾಡ್ತೀರಿ. ಮತ್ತೆ ಆಧ್ಯಾತ್ಮಿಕವಾದಂತಹ ಗುರುಗಳನ್ನ ಭೇಟಿ ಮಾಡಿ ಅವರಿಂದ ಮಾರ್ಗದರ್ಶನಗಳನ್ನ ಪಡೆಯುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಸಾಲ ಬಾಧೆಯಿಂದ ವಿಮುಕ್ತಿ, ವ್ಯಾಪಾರ ಲಾಭದಿಂದ ಪ್ರವೃತ್ತಿ, ಮತ್ತೆ ವಿಶೇಷವಾಗಿ ವರ್ತಕರಿಗೆ ಲಾಭಗಳಾಗುವಂಥದ್ದು, ಚಲನಚಿತ್ರ ನಟ ನಟಿಯರಿಗೆ ಕೆಲವೊಂದು ಅವಕಾಶಗಳು ದೊರೆಯುವಂಥದ್ದು ಸಹಿತ ಇಲ್ಲಿ ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಒಟ್ಟಾರೆಯಾಗಿ ನಾನು ಹೇಳ್ಬೇಕಾದ್ರೆ ಮಿಥುನ ರಾಶಿಯವರಿಗೆ ಕೆಲವೊಂದು ಪ್ರಾಬಲ್ಯತೆ, ಆರೋಗ್ಯದಲ್ಲಿ ಸ್ವಲ್ಪ ಅಜೀರ್ಣತೆಯ ಸಮಸ್ಯೆಗಳು ಬರುವಂಥದ್ದು, ಕೆಲವೊಂದು ಮೇಜರ್ ಆಪರೇಷನ್ಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿ ವ್ಯಾಯಾಮ ಮಾಡಿ ಮತ್ತೆ ಅತಿ ಹೆಚ್ಚು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡು ಹೋಗಿ ಅಂತ ಸಹಿತ ಹೇಳ್ಬೋದು. ವಿಶೇಷವಾಗಿ ಇಲ್ಲಿ ಹೇಳೋದಾದ್ರೆ ಈ ಒಂದು ವಾರ್ಷಿಕ ಒಂದು ಭವಿಷ್ಯದಲ್ಲಿ ಅವರ ಅದೃಷ್ಟ ಸಂಖ್ಯೆಯಾಗಿ ತಾವು 7 ಮತ್ತೆ 9 ತಾವು ತೆಗೆದುಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತೆ ವಿಶೇಷವಾಗಿ ಈಶಾನ್ಯ ಮತ್ತೆ ನೈಋತ್ಯ ಭಾಗವನ್ನ ತಾವು ಆಯ್ಕೆಯನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಶ್ವೇತ ಬಣ್ಣದ ಜೊತೆಗೆ ಕಂದು ಬಣ್ಣವನ್ನ ತಾವು ಧಾರಣೆ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ.
ಸಂಕಷ್ಟ ಚತುರ್ಥಿಯನ್ನು ತಾವು ಈ ಒಂದು ವರ್ಷ ಹಿಡೀರಿ. ಅದು ತುಂಬಾನೇ ಲಾಭ ತಂದುಕೊಡುತ್ತೆ ಮಿಥುನ ರಾಶಿಯವರಿಗೆ. ಸಂಕಷ್ಟಹರ ವಿಘ್ನೇಶ್ವರನು ತಮ್ಮ ಸಕಲ ದೋಷಗಳನ್ನ ವಿಘ್ನಗಳನ್ನ ನಿವಾರಣೆಯನ್ನ ಮಾಡುವಂತಹ ವಿಘ್ನೇಶ್ವರ ಅಂದ್ರೆ ಪ್ರಥಮ ಪೂಜಿತ ಮೋಷಿಕ ವಾಹನ ಗೌರಿ ಪುತ್ರನ ಒಂದು ಆರಾಧನೆಯನ್ನ ತಾವು ಮಾಡಿ. ಅಂದ್ರೆ ವಿಘ್ನೇಶ್ವರನ ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನ ತಾವು ಪಠನೆಯನ್ನ ಮಾಡೋದ್ರಿಂದ ಉತ್ತಮವಾದಂತ ಲಾಭ ತಮಗೆ ಸಿಗುತ್ತೆ ಅಂತಾನು ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಪ್ರತಿಯೊಂದು ವಿಚಾರಗಳನ್ನ ಮತ್ತೆ ತಮ್ಮ ಒಂದು ಪ್ರಶ್ನಾವಳಿಗಳನ್ನ ಕಮೆಂಟ್ ಮುಖಾಂತರ ತಾವು ಕಳಿಸ್ಬೋದು ಅಂತ ಹೇಳ್ತಾ, ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನನ್ನ ಆರಾಧ್ಯ ದೈವವಾಗಿರುವಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಂದು ನಮ್ಮ ವೀಕ್ಷಕ ಬಂಧುಗಳಿಗೆ ಆಯುರ್ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ದ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.